ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಜುಲೈ 8 ಅಥವಾ 9ರಂದು ಸಂಪುಟ ವಿಸ್ತರಣೆ ನಡೀತಾ ಇದೆ. ಜುಲೈ 3ರ ಬಳಿಕ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ವಿದೇಶ ಪ್ರವಾಸದಿಂದ ನಾಳೆ ದೆಹಲಿಗೆ ರಾಗ ಪ್ರಯಾಣ ಮಾಡ್ತಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆದಂತಿದೆ. ಜುಲೈ 8 ಅಥವಾ 9ರಂದು ಎರಡನೇ ಸಂಪುಟ ವಿಸ್ತರಣೆಗೆ ಎಲ್ಲ ಅನುವು ಮಾಡಿಕೊಳ್ಳಲಾಗುತ್ತೆ. ಜುಲೈ 3ರ ಬಳಿಕ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ತೆರಳುತ್ತಾರೆ ಅನ್ನುವಂತಹ ಮಾಹಿತಿ ದೊರಕಿರುವಂತದ್ದು. ಹಾಗೆ ಸದ್ಯ ವಿದೇಶ ಪ್ರವಾಸದಿಂದ ನಾಳೆ ದೆಹಲಿಗೆ ರಾಹುಲ್ ಗಾಂಧಿ ಭೇಟಿಯನ್ನು ಕೂಡ ಕೊಡ್ತಿದ್ದಾರೆ. ಹಾಗೆ ರಾಹುಲ್ ಜೊತೆಗೆ ಚರ್ಚಿಸಿ ಲಿಸ್ಟ್ ಅನ್ನ ಫೈನಲ್ ಮಾಡಲಾಗುತ್ತೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಗಮನಿಸಿದ್ವಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಿ ಆದ್ಮೇಲೆ ಅವರ ಜೊತೆಗೆ ಒಂದು 5-6 ಜನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದರೆ ಇನ್ನುಳಿದಂತೆ 20 ಸಚಿವ ಸ್ಥಾನಕ್ಕೆ ಈಗ 60 ಶಾಸಕರು ಏನ್ ಲಾಬಿ ಮಾಡ್ತಾ ಇದ್ದಾರಲ್ಲ, ಆ ಕುರಿತಂತೆ ಈಗ ಎರಡನೇ ಸಚಿವ ಸಂಪುಟ ಈ ಕುರಿತಂತೆ ಈಗ ಜುಲೈ 3ರ ಬಳಿಕ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ ಸದ್ಯ ವಿದೇಶ ಪ್ರವಾಸದಲ್ಲಿರುವಂತಹ ರಾಹುಲ್ ಗಾಂಧಿ ಕೂಡ ನಾಳೆ ದೆಹಲಿಗೆ ಬರ್ತಾರೆ ಅಂತ ಗೊತ್ತಾಗ್ತಿದೆ. ಸೊ ಇವರಿಬ್ಬರ ಸಮ್ಮುಖದಲ್ಲಿ ಈಗ ಇವರಿಬ್ಬರ ಜೊತೆ ಡಿಸ್ಕಸ್ ಮಾಡಿ ಫೈನಲ್ ಲಿಸ್ಟ್ ಯಾರೆಲ್ಲ ಸಚಿವ ಸ್ಥಾನ ಆಕಾಂಕ್ಷಿಗಳ ಜೊತೆಗೆ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಎಂಬರ್ಥದಲ್ಲಿ ಈಗ ನಾಳೆ ದೊಡ್ಡ ಮೀಟಿಂಗ್ ನಡೆಯುತ್ತೆ ದೆಹಲಿಯಲ್ಲಿ ಅಂತ ಗೊತ್ತಾಗ್ತಾ ಇದೆ. ಹಾಗಿದ್ರೆ ನಾವು ಗಮನಿಸಬೇಕಾಗಿರೋದು, ಸಚಿವ ಸ್ಥಾನದ ರೇಸ್ ನಲ್ಲಿ ಯಾರೆಲ್ಲ ಇದ್ದಾರೆ. ಹಾಗಿದ್ರೆ ಸಚಿವ ಸ್ಥಾನದಿಂದ ಬಹಳ ದೊಡ್ಡ ಲಾಬಿ ನಡೀತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯನ ಬಣದವರು, ಮತ್ತೊಂದ್ ಕಡೆಗೆ ಡಿಕೆ ಶಿವಕುಮಾರ್ ಬಣದವರು. ಸೊ ಇವ್ರು ಇಬ್ರು ಕೂಡ ಯಾರು ಒಬ್ರಿಗೊಬ್ರಿಗೋಗಿ ಹೇಳಿದ್ರೆ ಆಗೋದಿಲ್ಲ, ಆಗೋ ಮಾತೆ ಅಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ ಹೈಕಮಾಂಡ್ ಹತ್ರ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಕೆ.ಸಿ. ವೇಣುಗೋಪಾಲ್ ಅವ್ರ ಜೊತೆಗೆ ಚರ್ಚೆ ಮಾಡ್ತಿದ್ದಾರೆ ಅನ್ನುವಂತಹ ಮಾತು ಕೂಡ ಗೊತ್ತಾಯ್ತು. ಆದ್ರೆ ಇದು ನೋಡಿ, ಹೈಕಮಾಂಡ್ಗೂ ಕೂಡ ದೊಡ್ಡ ತಲೆನೋವು. ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು. 60 ಜನ ಇದ್ದಾರೆ ಶಾಸಕರು, 20 ಸ್ಥಾನಕ್ಕೆ 60 ಜನರಲ್ಲಿ ಯಾರಿಗೆ ಕೂರ್ಸಿ ಸಮಾಧಾನ ಮಾಡ್ತಾರೆ. ಸೊ ಸದ್ಯ ಹಾಗಾಗಿ ನಾವೇ ಚರ್ಚಿಸಿ ಡಿಸೈಡ್ ಮಾಡ್ತೀವಿ, ದಯವಿಟ್ಟು ನೀವು ಯಾರು ಇಲ್ಲಿ ದೆಹಲಿಗೆ ಬರೋದಕ್ಕೆ ಹೋಗ್ಬೇಡಿ, ಹೈಕಮಾಂಡ್ ಜೊತೆ ಚರ್ಚೆನೂ ಮಾಡಬೇಡಿ ಎಂಬರ್ಥದಲ್ಲಿ ಮಾತನ್ನು ಕೂಡ ಹೇಳಿತ್ತು. ಹಾಗಾಗಿ ಸದ್ಯ ಈಗ ಜುಲೈ 3ರ ನಂತರದಲ್ಲಿ ಜುಲೈ 3ನೇ ತಾರೀಕು ಮೀಟಿಂಗ್ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಡಿ.ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಮತ್ತೊಂದ್ ಕಡೆಗೆ ನಾಳೆನೆ ರಾಹುಲ್ ಗಾಂಧಿ ಕೂಡ ಬರ್ತಿದ್ದಾರೆ. ಹಾಗಿದ್ರೆ ಯಾರೆಲ್ಲ ಈ ಸಚಿವ ಸ್ಥಾನದ ರೇಸ್ ನಲ್ಲಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಒಂದ್ ಕಡೆಗೆ ಸಂತೋಷ್ ಲಾಡ್ ಇದ್ದಾರೆ, ಕಾರ್ಮಿಕ ಸಚಿವರಾಗಿದ್ರು. ಜಮೀರ್ ಅಹಮದ್ ಇದ್ದಾರೆ, ವಕ್ಫ್ ಬೋರ್ಡ್ ಸಚಿವರಾಗಿದ್ರು. ಜೊತೆಗೆ ಪುಟ್ಟರಂಗ್ ಶೆಟ್ಟಿ ಅವರಿದ್ದಾರೆ, ನರೇಂದ್ರ ಸ್ವಾಮಿ ಇದ್ದಾರೆ, ಜೊತೆಗೆ ಎಚ್.ಸಿ. ಬಾಲಕೃಷ್ಣ, ಹಾಗೆ ಎ.ಎಸ್. ಪೊನ್ನಣ್ಣ, ಎಂ ಕೃಷ್ಣಪ್ಪ, ಹಾಗೆ ಮಧು ಬಂಗಾರಪ್ಪ, ಲಕ್ಷ್ಮಣ್ ಸವದಿ, ಹಾಗೆ ಕೆ.ಎಸ್. ಬಸವಂತಪ್ಪ, ಹಾಗೆ ಅಬ್ಬಯ್ಯ ಪ್ರಸಾದ್, ನಾರಾಯಣ್ ಸ್ವಾಮಿ, ರಘುಮೂರ್ತಿ, ಶಿವಲಿಂಗೇಗೌಡ, ತನ್ವೀರ್ ಸೇಠ್. ನೋಡಿ, ಇಷ್ಟೆಲ್ಲ ಜನರು ಇವಾಗ ರೇಸ್ ನಲ್ಲಿ ಇರುವಂತದ್ದು. ಸೊ ಗಮನಿಸಿದ್ವಿ, ನಾನು ಆಗ್ಲೇ ಹೇಳಿದೆ, 20 ಸಚಿವ ಸ್ಥಾನ ಇರೋದು ಕಾಂಗ್ರೆಸ್ ಸರ್ಕಾರದಲ್ಲಿ. ಈಗ ಎರಡನೇ ಸಚಿವ ಸಂಪುಟವನ್ನ ಕೂಡ ವಿಸ್ತರಣೆ ಮಾಡಬೇಕು, ಅದಕ್ಕೆ ಮಂತ್ರಿಗಿರಿ ಕೂರಿಸಬೇಕು ಅಂತ ಅಂದ್ರು. 20 ಜನ ಇರೋದು, 60 ಜನರನ್ನ ಎಲ್ಲಿಂದ ಕೊಡ್ತೀರಾ? 60 ಜನರಿಗೆ ಮತ್ತೆ 2 ಸಲ ಇವರು ಅಲ್ಲಿ ಸಚಿವ ಸ್ಥಾನ ಚೇಂಜ್ ಮಾಡಬೇಕು. ಅದು ಆಗೋದಿಕ್ಕೆ ಸಾಧ್ಯ ಇಲ್ಲ, ಇರೋದಿನ್ನ 2 ವರ್ಷ ಅಷ್ಟೇ. ಹಾಗಾಗಿ ಸದ್ಯ ಈಗ ಸಂತೋಷ್ ಲಾಡ್ ಕೂಡ ಬಹಳ ದೊಡ್ಡ ರೇಸ್ ನಲ್ಲಿದ್ದಾರೆ. ಅವರ ಬೆಂಬಲಿಗರು ಕೂಡ ಹೇಳ್ತಾ ಇರುವಂತದ್ದು, ಸಂತೋಷ್ ಲಾಡ್ಗೆ ಈ ಸಲ ಕೂಡ ಮಂತ್ರಿಗಿರಿ ಸಿಗಲೇಬೇಕು. ಒಂದಷ್ಟು ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ಸಂತೋಷ್ ಲಾಡ್. ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಹೌದು. ಹಾಗೆ ಜಮೀರ್ ಅಹಮದ್ ಇವರ ಕುರಿತಂತೆ ನಾವು ಗಮನಿಸಿದ್ವಿ, ಅವರ ಬೆಂಬಲಿಗರು ಯಾವ ತರದ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರು, ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಪುಟ್ಟರಂಗ್ ಶೆಟ್ಟಿ ಅವರು ಇದ್ದಾರೆ, ಮತ್ತೊಂದು ಕಡೆಗೆ ನರೇಂದ್ರ ಸ್ವಾಮಿ ಇದ್ದಾರೆ, ಎಚ್.ಸಿ. ಬಾಲಕೃಷ್ಣ ಇದ್ದಾರೆ, ಹಾಗೆ ಎ.ಎಸ್. ಪೊನ್ನಣ್ಣ, ಮತ್ತೆ ಎಂ ಕೃಷ್ಣಪ್ಪ ವಿಜಯನಗರ ಶಾಸಕ ಅವರು ಕೂಡ ಇದ್ದಾರೆ, ಮಧು ಬಂಗಾರಪ್ಪ ಈ ಹಳೆಯ ಎಜುಕೇಶನ್ ಮಿನಿಸ್ಟ್ರಿ ಹಿಂದಿಂದು, ಹಾಗೆ ಲಕ್ಷ್ಮಣ್ ಸವದಿ ಮಾಜಿ ಸಿಎಂ ಕಾಂಗ್ರೆಸ್ ಸರ್ಕಾರದ್ದು, ಹಾಗೆ ಕೆ.ಎಸ್. ಬಸವಂತಪ್ಪ ಅವರಿದ್ದಾರೆ, ಅಬ್ಬಯ್ಯ ಪ್ರಸಾದ್ ಇದ್ದಾರೆ, ನಾರಾಯಣ ಸ್ವಾಮಿ ಇದ್ದಾರೆ, ರಘುಮೂರ್ತಿ, ಶಿವಲಿಂಗೇಗೌಡ, ಹಾಗೆ ತನ್ವೀರ್ ಸೇಠ್. ಇಷ್ಟು ಜನ ಕೂಡ ಸದ್ಯ ರೇಸ್ ನಲ್ಲಿ ಇರುವಂತದ್ದು. ಹಾಗಿದ್ರೆ ಈಗ ನಾವು ಗಮನಿಸಬೇಕಾಗಿರೋದು, ಇಷ್ಟು ಜನರಲ್ಲಿ ಯಾರಿಗೆ ಸಚಿವ ಸ್ಥಾನ ಕೊಡ್ತಾರೆ, ಇಷ್ಟು ಜನರ ಹೆಸರನ್ನು ಕೇಳಿ ಬರ್ತಾ ಇದೆ ಲಿಸ್ಟ್ ನಲ್ಲಿ. ಎರಡನೇ ಸಚಿವ ಸಂಪುಟದಲ್ಲಿ ಇವ್ರಿಗೆ ಕೊಡಬೇಕು ಸಚಿವ ಸ್ಥಾನ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ನಾವು ಮುಂದುವರೆದು ನೋಡೋದಾದ್ರೆ, ಸಚಿವ ಸ್ಥಾನ ಇಬ್ಬರಲ್ಲಿ ಒಬ್ರಿಗೆ ಸಿಗುವಂತಹ ಸಾಧ್ಯತೆ ಇದೆ, ಇಬ್ಬರಲ್ಲಿ ಒಬ್ರಿಗೆ. ಸೊ ಯಾರಾಗಿರ್ಬೋದು? ಹಾಗಿದ್ರೆ ಇಬ್ಬರಲ್ಲಿ ಒಬ್ರು ನಾವು ಯಾರು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಆ ಹೆಸರುಗಳು ಕೂಡ ದೊಡ್ಡ ಲಿಸ್ಟ್ ನಲ್ಲಿ ಇದೆ. ಮತ್ತೊಂದ್ ಕಡೆಗೆ ಸದ್ಯಕ್ಕೆ ಸಿದ್ದರಾಮಯ್ಯನ ಬಣದವರು ಏನೋ ಸುಮ್ಮನಾಗಿದ್ದಾರೆ ಅಂತ ಅನ್ಕೋಬೇಡಿ. ಸಿದ್ದರಾಮಯ್ಯನವರು ಕೇರಳಕ್ಕೆ ಹೋದ್ರು, ಅಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ಹೋದ್ರು ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ. ಸಿದ್ದರಾಮಯ್ಯ ಯಾವತ್ತೂ ಕೂಡ ರಾಜ್ಯ ರಾಜಕಾರಣದಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ಹೋದವರೇ ಅಲ್ಲ. ಅವರು ರಿಲ್ಯಾಕ್ಸ್ ಮೂಡ್ಗೆ ಹೋಗಿದ್ದಾರೆ ಅಂತ ಅಂದ್ರೆ ರಾಜಕೀಯದಲ್ಲಿ ಯಾವುದೋ ಒಂದು ರಣತಂತ್ರ ಹೆಣಿತಾರೆ ಅಂತಾನೆ ಅರ್ಥ. ಸೊ ಆ ಆಯಾಮದಲ್ಲಿ ಅವ್ರು ಹೋಗಿರುವಂತದ್ದು. ಮತ್ತೊಂದ್ ಕಡೆಗೆ ಸದ್ಯ ಡಿ.ಕೆ ಶಿವಕುಮಾರ್ಗೆ ದೊಡ್ಡ ತಲೆನೋವಾಗಿರೋದು ಈ ಎರಡನೇ ಸಚಿವ ಸಂಪುಟ ವಿಸ್ತರಣೆ. ಹಾಗಾಗಿ ಯಾರಿಗೆ ಒಲಿಯುತ್ತೆ, ಯಾರಾಗ್ತಾರೆ ಸಚಿವರು, 20 ಮಂತ್ರಿಗಿರಿಯಲ್ಲಿ 60 ಶಾಸಕರು ಯಾರಿಗೆ ಕೊಡ್ತಾರೆ, ಯಾರಿಗೆ ಬಿಡ್ತಾರೆ, ಯಾರಿಗೆ ಮುಂದಿನ ಬಾರಿ
ಎಲ್ಲ ಆಯಾಮದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ಗೂ ಕೂಡ ದೊಡ್ಡ ತಲೆನೋವಾಗಿ ಹೋಗಿದೆ. ಮುಖ್ಯಮಂತ್ರಿ ಮಾತೇ ಕೇಳ್ತಾ ಇಲ್ಲ, ಇನ್ನು ಸಿದ್ದರಾಮಯ್ಯನವ್ರ ಮಾತು ಕೇಳ್ತಿಲ್ಲ. ಡೈರೆಕ್ಟ್ ಆಗಿ ಫ್ಲೈಟ್ ಹತ್ಕೊಂಡು ದೆಹಲಿಗೆ ಬಂದ್ಬಿಡ್ತಾರೆ. ಅವ್ರಿಗೆ ಏನಂತ ಸಮಾಧಾನ ಮಾಡೋಕ್ ಸಾಧ್ಯ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾಗ್ಲಿ, ಕೆ.ಸಿ. ವೇಣುಗೋಪಾಲ್ ಆಗ್ಲಿ ಏನ್ ಮಾಡೋದಕ್ಕೆ ಸಾಧ್ಯ? ಸೊ ಈ ಎಲ್ಲ ಆಯಾಮದಲ್ಲೂ ಕೂಡ ಅವರು ಡಿ.ಕೆ. ಶಿವಕುಮಾರ್ಗೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ರು. ಏನಂತ ಹೇಳಿದ್ರು ನೋಡಿ, ಯಾರೇ ಬಂದ್ರು ಕೂಡ ನೀವು ಮಾತಾಡೋದಕ್ಕೂ ಬಿಡಿ, ಖಡಾಖಂಡಿತವಾಗಿ ಹೈಕಮಾಂಡ್ ಇಂದ ಏನ್ ಬುಲಾವ್ ಬರುತ್ತೆ, ಹೈಕಮಾಂಡ್ ಏನ್ ನಿಮಗೆ ಲೆಟರ್ ಬರೀತಾರೋ ಆ ಲೆಟರೇ ಅಂತಿಮ, ಆ ಲೆಟರ್ ಅಲ್ಲಿರುವ ಹೆಸರೇ ಫೈನಲ್, ಅವರಿಗೆ ಆ ಮಂತ್ರಿಗಿರಿಯೇ ಫಿಕ್ಸ್. ನೀವು ಇಲ್ಲಿ ಬರೋದು, ಲಾಬಿ ಮಾಡೋದು, ಇವೆಲ್ಲ ಆಯಾಮದಲ್ಲೂ ಏನು ಚರ್ಚೆ ಬೇಡ ಅಂತ ಹೇಳಿದ್ರು. ಹಾಗೆ ಇನ್ನು ಮುಂದುವರೆದು ನಾವು ನೋಡ್ತಾ ಹೋಗೋದಾದ್ರೆ ಸಚಿವ ಸ್ಥಾನ ಇಬ್ಬರಲ್ಲಿ ಒಬ್ರಿಗೆ ಸಿಗುತ್ತೆ. ಯಾರಿಗೆ ಸಿಗುತ್ತೆ ಹಾಗಾದ್ರೆ ಸಚಿವ ಸ್ಥಾನ? ನೋಡಿ, ಇಲ್ಲಿ ಶರತ್ ಬಚ್ಚೇಗೌಡ ಇದ್ದಾರೆ, ಹಾಗೆ ಸುಬ್ಬಾರೆಡ್ಡಿ ಇದ್ದಾರೆ. ಇವರಿಬ್ಬರಲ್ಲಿ ಯಾರಿಗೆ ಸಿಗ್ಬೋದು? ಮತ್ತೊಂದ್ ಕಡೆಗೆ ಮಹಾಂತೇಶ್ ಕೌಜಲಗಿ ಅವರಿದ್ದಾರೆ, ಜೊತೆಗೆ ಅಶೋಕ್ ಪಟ್ಟಣ್ ಅವರಿದ್ದಾರೆ. ಮತ್ತೊಂದ್ ಕಡೆಗೆ ವೆಂಕಟೇಶ್ ಎಸಿ ಜೊತೆಗೆ ಶ್ರೀನಿವಾಸ್. ಈ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸಚಿವ ಸ್ಥಾನ ಒಲಿಯುತ್ತೆ. ಹಾಗೆ ಅಪ್ಪಾಜಿ ಗೌಡ ಇದ್ದಾರೆ, ಯಶವಂತ ಗೌಡ ಪಾಟೀಲ್ ಇದ್ದಾರೆ, ಮತ್ತೊಂದ್ ಕಡೆಗೆ ರಾಘವೇಂದ್ರ ಹಿಟ್ನಾಳ್ ಅವರಿದ್ದಾರೆ, ಬಸವರಾಜ್ ಶಿವಣ್ಣವರ್, ಹಾಗೆ ಉಮಾಶ್ರೀ ಮತ್ತೆ ಅನ್ನಪೂರ್ಣ ತುಕಾರಾಮ್. ಇಬ್ಬರಲ್ಲಿ ಒಬ್ಬರಿಗೆ ಒಲಿಯುವಂತ ಸಾಧ್ಯತೆ ಇರುವಂತದ್ದು. ಮತ್ತೊಂದ್ ಕಡೆಗೆ ರಿಜ್ವಾನ್ ಅರ್ಷರ್ ಇದ್ದಾರೆ, ಜೊತೆಗೆ ಸಲೀಂ ಅಹಮದ್. ಸೊ ಓವರ್ ಆಲ್ ನಾವು ಕರ್ನಾಟಕ ರಾಜಕೀಯದಲ್ಲಿ ಈಗ ಸದ್ಯ ಮತ್ತೆ ಈ ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ಇದೆಯಲ್ಲ, ಇದು ಜೋರಾಗಿದೆ. ಜುಲೈ 8 ಅಥವಾ 9ಕ್ಕೆ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ನಿಗದಿಯಾಗಿರೋದೇನೋ ಸಾಧ್ಯತೆ ಇದೆ. ಮತ್ತೊಂದು ಕಡೆಗೆ ಜುಲೈ 3ರ ಬಳಿಕ ಈಗ ಸಿಎಂ ಮತ್ತೆ ಮಾಜಿ ಸಿಎಂ ದೆಹಲಿಗೆ ಹೋಗ್ತಾರೆ, ಹೈಕಮಾಂಡ್ ಜೊತೆ ಮೀಟಿಂಗ್ ಮಾಡ್ತಾರೆ. ಈಗ ಆಲ್ರೆಡಿ ವಿದೇಶ ಪ್ರವಾಸದಲ್ಲಿರುವಂತಹ ರಾಹುಲ್ ಗಾಂಧಿ ಕೂಡ ನಾಳೆ ಬರ್ತಾರೆ. ಸೊ ಇದು ಈ ಚರ್ಚೆ ಬಳಿಕ ಸಚಿವರ ಪಟ್ಟಿಗೆ ಅಂತಿಮ ರೂಪ ಸಿಗುವಂತ ನಿರೀಕ್ಷೆ ಇದೆ. ಹಾಗಾಗಿ ಹಲವು ಹಿರಿಯ ಹಾಗೂ ಹೊಸ ಮುಖಗಳು ಸಚಿವ ಸ್ಥಾನದ ರೇಸ್ನಲ್ಲಿ ಇದ್ರೆ, ಕೆಲ ಕ್ಷೇತ್ರಗಳಲ್ಲಿ ಇಬ್ಬರಲ್ಲೊಬ್ಬರಿಗೆ ಮಾತ್ರ ಅವಕಾಶ ಸಿಗುವ ಸಾಧ್ಯತೆ ಇದೆ ಅಂತ ಗೊತ್ತಾಗಿರುವಂತದ್ದು.